ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಮುಂದಿನ ಇದನ್ನು HV ಹೋಟೆಲ್ ಅಧ್ಯಕ್ಷರಾದ HV ಶೆಟ್ಟಿಯವರು ವಿವರಣೆ ಕೊಡ್ತಾರೆ. ನಮ್ಮ ಎಲ್ಲ ಪತ್ರಕರ್ತ ಮಿತ್ರರಿಗೆ ಹೋಟೆಲ್ ಒಡೆಯರ ಸಂಘ ಗದಗ ಬೆಟಗೇರಿ ಇವರಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇವತ್ತಿನ ದಿವಸ ನಮ್ಮ ಗದಗ ಬೆಟಗೇರಿ ಹೋಟೆಲ್ ಒಡೆಯರ ಸಂಘ ಇದರ ನೂತನ ಕಟ್ಟಡದ ಉದ್ಘಾಟನೆ ಸಲುವಾಗಿ ನಾವು ಇವತ್ತಿನ ದಿವಸ ನಾವು ಈ ಒಂದು ಸಂಭ್ರಮವನ್ನು ಏರ್ಪಡಿಸಿದ್ದೇವೆ. ಮತ್ತು ನಮ್ಮ ಹೋಟೆಲ್ ಸಂಘದ ಪರವಾಗಿ ನಾನು ಕೆಲವೊಂದು ಕಿರು ಪರಿಚಯವನ್ನು ನಿಮಗೆ ಹೇಳಲು ನಾನು ಭಾಳ ಸಂತೋಷವಾಗುತ್ತಾ ಇದೆ. ಈಗ ಸರಿಸುಮಾರು 45 ವರ್ಷಗಳ ಹಿಂದೆ ಅಂದಿನ ಹೋಟೆಲ್ ಉದ್ಯಮೆದಾರರಾದ ನಾರಾಯಣ್ ರಾವ್, ಶಂಕರ್ ರಾವ್, ಸುಧಾಕರ್ ರಾವ್, ಶ್ರೀಯುತ ಭಾಗವತರು, ಮಯ್ಯರವರು, ಶಿವಪುರವರು, PD ಕಾಮತ್ರವರು, NN ಶಾನ್ಭಾಗ್ರವರು, ಗದಗ ರೆಸ್ಟೋರೆಂಟ್ನವರು, ಅಜಂತ ಹೋಟೆಲ್ ಶೇಖರ್ ಶೆಟ್ಟಿಯವರು, ಕೃಷ್ಣವಿಲಾಸ್ ಉಚ್ಚಿಲವರು, ಸುಖನಿವಾಸ್ ಕಾರಂತವರು, ಅಯೋಧ್ಯೆ ಹೋಟೆಲ್ ರಾಜು ಶೆಟ್ಟಿಯವರು ಮೊದಲಾದವರಿಂದ ಪ್ರಾರಂಭಗೊಂಡ ಗದಗ ಬೆಟಗೇರಿ ಹೋಟೆಲ್ ಸಂಘವು ಅಂದಿನಿಂದ ಇಂದಿನವರೆಗೆ ಕ್ರಿಯಾಶೀಲವಾಗಿದ್ದು ಹೋಟೆಲ್ ಮಾಲೀಕರ ಮತ್ತು ಕಾರ್ಮಿಕರ ಯಾವತ್ತು ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಗದಗ ಜನತೆಗೆ ಕೊಡುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಎಂದು ಹೇಳಲು ಹರ್ಷವಾಗುತ್ತದೆ. ಸುದೀರ್ಘ ಇತಿಹಾಸವನ್ನು ಹೊಂದಿದ ನಮ್ಮ ಈ ಸಂಘ ಅನೇಕ ಏಳು ಬೀಳುಗಳನ್ನು ಕೊಂಡು ಉತ್ತಮ ಹಾದಿಯನ್ನು ಸವೆಸಿ ಇಂದು ತನ್ನದೇ ಆದ ಸ್ವಂತ ಕಟ್ಟಡವನ್ನು ಹೊಂದುತ್ತಿರುವುದು ನನಗೂ ಹಾಗೂ ನಮ್ಮ ಎಲ್ಲ ಸದಸ್ಯರಿಗೂ ಅತೀವ ಹೆಮ್ಮೆ ವಿಷಯ. ವೃತ್ತಿ ಬದುಕಿನಲ್ಲಿ ಸ್ವಾರ್ಥಕತೆ ಕೊಂಡ ಹೆಮ್ಮೆ ನಮ್ಮದು. ನಮ್ಮ ಈ ಸ್ವಂತ ಕಟ್ಟಡ ಕಟ್ಟುವ ಸಾಹಸಕ್ಕೆ ಶ್ರಮವಹಿಸಿ ತನುಮನ ಧನ ಸಮೇತ ತಮ್ಮನ್ನು ತೊಡಗಿಸಿಕೊಂಡು ನನಗೆ ಶಕ್ತಿ ತುಂಬಿ ಪ್ರೋತ್ಸಾಹಿಸಿದ ನಮ್ಮ ಎಲ್ಲ ಸಂಘದ ಸದಸ್ಯರು ಮತ್ತು ರಾಜ್ಯಾಧ್ಯಕ್ಷರಾದ ಶ್ರೀ GK ಶೆಟ್ಟಿಯವರು ನಮಗೆ ಧನ ಸಹಾಯ ಮಾಡಿ ನಮ್ಮ ಕಟ್ಟಡ ನಿರ್ಮಾಣಕ್ಕೆ ನೆರವಾಗಿದ್ದಾರೆ. ಇವರು ಸದಾ ನಮ್ಮ ಮನದಲ್ಲಿ ಇರುತ್ತಾರೆ. ಇವರ ಸಹಕಾರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಮತ್ತು ನಮ್ಮ ಕಟ್ಟಡಕ್ಕೆ ಧನ ಸಹಾಯ ಮಾಡಿದ ದಾನಿಗಳಾದ ಹೋಟೆಲ್ ಸಂಘದ ರಾಜ್ಯಾಧ್ಯಕ್ಷರಾದ GK ಶೆಟ್ಟಿಯವರು, ಕಿರಣ್ ಬುಮಾರ್ ಅವರು, ಪ್ರಕಾಶ್ ವಯಲೆ ಅವರು, ನಾಗೇಶ್ ಅಂಜಿಗೆಯವರು, ಲಲಿತಾಂಬ ಸೌಹಾರ್ದ ಸಂಘದ ಕುಲಕರ್ಣಿಯವರು ಮತ್ತು ನಮ್ಮ ಸಂಘದ ಎಲ್ಲ ಸದಸ್ಯರು ತನು ಮನಗಳಿಂದ ನಮ್ಮ ಕಟ್ಟಡ ನಿರ್ಮಾಣಕ್ಕೆ ಪ್ರೋತ್ಸಾಹಿಸಿದ್ದಾರೆ. ಎಲ್ಲರನ್ನೂ ಈ ಸಂದರ್ಭದಲ್ಲಿ ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಮಾಜಿ ಅಧ್ಯಕ್ಷರಾದ ರಾಜು ಶೆಟ್ಟಿ, ಸುಧಾಕರ್ ರಾವ್, ಉಪಾಧ್ಯಕ್ಷರಾದ ಸುಧಾಕರ್ ಶೆಟ್ಟಿ, ಜೈಪಾಲ್ ಶೆಟ್ಟಿ ನಮಗೆ ಬೆನ್ನೆಲುಬಾಗಿ ನಿಂತು ಕಟ್ಟಡ ಕೆಲಸ ಪೂರ್ಣಗೊಳ್ಳುವವರೆಗೆ ಪಟ್ಟ ಶ್ರಮವನ್ನು ನಾನು ನೆನಪು ಮಾಡಿಕೊಳ್ಳುತ್ತೇನೆ. ಈ ಕಟ್ಟಡಕ್ಕೆ ನಾವು ಮಾಡಿದ ವೆಚ್ಚ ಬಗ್ಗೆ ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಮುಂದೆ ಇಡಲು ನಾನು ಬಯಸುತ್ತೇನೆ. ಸಂಘವು ತನ್ನ ಸುದೀರ್ಘ ಪಯಣದಲ್ಲಿ ಎಲ್ಲ ಹೋಟೆಲ್ನವರು ಸಣ್ಣದಾಗಿ ಪಿಗ್ಮಿ ಖಾತೆಯಿಂದ ಸಂಗ್ರಹಿಸಿದ ಹಣ 35 ಲಕ್ಷ ರೂಪಾಯಿ. ಇದರಲ್ಲಿ 20 ಲಕ್ಷ ವೆಚ್ಚದಲ್ಲಿ ಸಂಘದ ಸದಸ್ಯರ ಒಪ್ಪಿಗೆ ಮೇರೆಗೆ ಶ್ರೀ ಕೆ ಸುಧಾಕರ್ ರಾವ್ ಅಧ್ಯಕ್ಷತೆಯಲ್ಲಿ ಜಾಗವನ್ನು ಖರೀದಿ ಮಾಡಿದೆವು. 2022ರಲ್ಲಿ ನಾನು ಅಧ್ಯಕ್ಷನಾದಾಗ ಕಟ್ಟಡ ನಿರ್ಮಾಣದ ಕನಸು ಕಂಡು ಕಟ್ಟಡದ ಕೆಲಸವನ್ನು ಪ್ರಾರಂಭ ಮಾಡಿದೆವು. ಪ್ರಾರಂಭ ಮಾಡುವಾಗ 15 ಲಕ್ಷ ರೂಪಾಯಿ ಸಂಘದ ಖಾತೆಯಲ್ಲಿತ್ತು. ಇದಕ್ಕೆ ಒಟ್ಟಿಗೆ 40 ಲಕ್ಷ ರೂಪಾಯಿ ಕಟ್ಟಡ ಪೂರ್ಣಗೊಳಿಸಲು ಅವಶ್ಯವಾಗಿತ್ತು. ಇದರಲ್ಲಿ ನಮ್ಮ ಸಂಘದ ಸದಸ್ಯರಿಂದ 15 ಲಕ್ಷವನ್ನು ಧನ ಸಹಾಯ ಪಡೆದು ಉಳಿದ ಹಣವನ್ನು ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯಲ್ಲಿ 5 ಲಕ್ಷ ರೂಪಾಯಿಗಳನ್ನು ಸನ್ಮಾನ್ಯ ಶ್ರೀ HK ಪಾಟೀಲ್ ರವರಿಂದ ಪಡೆದಿರುತ್ತೇವೆ. ಇನ್ನು ಉಳಿದ 5 ಲಕ್ಷಗಳಿಂದ ದಾನಿಗಳಿಂದ ಪಡೆದು ಕಟ್ಟಡದ ಕೆಲಸವನ್ನು ಪೂರ್ಣಗೊಳಿಸಲಾಯಿತು. ಇದಕ್ಕೆ ಜಾಗ ಮತ್ತು ಬಿಲ್ಡಿಂಗ್ ಸೇರಿ ಒಟ್ಟಿಗೆ 60 ಲಕ್ಷದ ಅಂದಾಜು ಆಗಿರುತ್ತದೆ. ಇದು ನನ್ನ ಅಧ್ಯಕ್ಷತೆಯಲ್ಲಿ ಪೂರ್ಣಗೊಂಡಿದ್ದು ದೈವಾನುಗ್ರಹ ಎಂದು ಭಾವಿಸುತ್ತೇನೆ. ಈ ಕೆಲಸ ನನ್ನೊಬ್ಬನಿಂದ ಆಗಿರುವುದಿಲ್ಲ. ನನ್ನ ಜೊತೆ ಕೈ ಜೋಡಿಸಿದ ಸಂಘದ ಎಲ್ಲ ಸದಸ್ಯರನ್ನು ಮನಸಾರೆ ಅಭಿನಂದಿಸುತ್ತೇನೆ. ನಾನು ಈ ಹಿಂದೆ ಹೇಳಿರುವಂತೆ ನಮ್ಮ ಸಂಘವು ಸದಾ ಚಟುವಟಿಕೆಯಿಂದ ಇರುತ್ತದೆ. ಕಾರ್ಮಿಕರ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯಧನ, ಹೋಟೆಲ್ ಕಾರ್ಮಿಕರ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಣೆ, ನೋಟ್ಬುಕ್ ವಿತರಣೆ, ಕಾರ್ಮಿಕರ ಆರೋಗ್ಯ ತಪಾಸಣೆ, ಕಣ್ಣಿನ ತಪಾಸಣೆ, ರಕ್ತದಾನ ಶಿಬಿರ ಇವನ್ನು ಆಗಾಗ ಏರ್ಪಡಿಸುತ್ತಿರುತ್ತೇವೆ.
ಮತ್ತು ಪ್ರತಿ ವರ್ಷ ಕರಾವಳಿ ಕಲೆಯಾದ ಯಕ್ಷಗಾನ ಪ್ರದರ್ಶನವನ್ನು ಏರ್ಪಡಿಸಿ ನಗರವಾಸಿಗಳಿಗೆ ಮನರಂಜನೆಯನ್ನು ಕೊಡುವ ಕೆಲಸವನ್ನು ಮಾಡುತ್ತೇವೆ. ಕೊರೋನಾ ಸಂದರ್ಭದಲ್ಲಿ ನಮ್ಮ ಸಂಘವು ಜಿಲ್ಲಾಧಿಕಾರಿ ಪರಿಹಾರ ನಿಧಿಗೆ ಧನ ಸಹಾಯ ಮಾಡಿದ್ದನ್ನು ಇಲ್ಲಿ ನೆನಪಿಸುತ್ತೇನೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮಗೊಂದು ಸ್ವಂತ ಕಟ್ಟಡದ ಅವಶ್ಯಕತೆ ಇತ್ತು. ಇದರಿಂದ ನಮ್ಮ ಸದಸ್ಯರು ಹಾಗೂ ದಾನಿಗಳ ಸಹಕಾರದಿಂದ ಸ್ವಂತ ಕಟ್ಟಡದ ಕನಸನ್ನು ಪೂರ್ಣಗೊಳಿಸಿದ ತೃಪ್ತಿ ನಮ್ಮದು. ಸಂಘದ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದ ಕಾವ್ಯಂ ಸಿರಿಯವರು ಈಗ ನಮ್ಮೊಂದಿಗಿಲ್ಲ. ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸುತ್ತಾ ಸಂಘದ ಪರವಾಗಿ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಗದಗ ನಾಗರಿಕರು ನಮ್ಮೊಂದಿಗೆ ನೀಡಿದ ಸಹಕಾರ ಹಾಗೂ ಸ್ನೇಹವನ್ನು ನಾನು ಹೃದಯಪೂರ್ವಕವಾಗಿ ಸ್ಮರಿಸುತ್ತೇನೆ. ಕಟ್ಟಡದ ಕೆಲಸವನ್ನು ಪೂರ್ಣಗೊಳಿಸಲು ಸಹಕರಿಸಿದ ಉಮ್ಮಚ್ಚಿಗೆ ಅಸೋಸಿಯೇಟ್ಸ್ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಹೋಟೆಲ್ ಒಡೆಯ ಸಂಘ ರಿಜಿಸ್ಟರ್ಡ್ ಗದಗ ಬೆಟ್ಟೇರಿ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ದಿನಾಂಕ 10/4/2026 ಶುಕ್ರವಾರ ಮುಂಜಾನೆ 10:30 ಗಂಟೆಗೆ. ಸ್ಥಳ ನೂತನ ಬಸ್ ನಿಲ್ದಾಣದ ಎದುರಿಗೆ, ಸ್ವರಾಜ್ಯ ಟ್ರ್ಯಾಕ್ಟರ್ ಶೋರೂಮ್ ಹಿಂದುಗಡೆ, ಗದಗ. ಇದರ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ H.K. ಪಾಟೀಲ್ರು, ಕಾನೂನು, ನ್ಯಾಯ, ಮಾನವ ಹಕ್ಕುಗಳ, ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ SV ಸಂಕನೂರ್, ವಿಧಾನ ಪರಿಷತ್ ಸದಸ್ಯರು ಆಗಮಿಸಲಿದ್ದಾರೆ. ಮತ್ತೆ G.K. ಶೆಟ್ಟಿ ಅಧ್ಯಕ್ಷರು, ನಮ್ಮ ರಾಜ್ಯ ಹೋಟೆಲ್ಗಳ ಸಂಘ, ಇದರ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ಗದಗ ಜಿಲ್ಲಾ ಸಂಘದ ಅಧ್ಯಕ್ಷರಾದ H. ವಿಶ್ವನಾಥ್ ಶೆಟ್ಟಿ, ಅಧ್ಯಕ್ಷರು ಹೋಟೆಲ್ ಸಂಘ ರಿಜಿಸ್ಟರ್ಡ್ ಗದಗ ಜಿಲ್ಲೆ, ಇವರು ವಹಿಸುತ್ತಾರೆ. ಆಹ್ವಾನಿತರು ಪದ್ಮಶ್ರೀ ಕಟಗೇರಿ, ನಗರಸಭೆ ಸದಸ್ಯರು, ಹಾಗೂ BB ಅಸೂಟಿ, ಅಧ್ಯಕ್ಷರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ, ಇವರು ಆಗಮಿಸಲಿದ್ದಾರೆ. ಉಪಸ್ಥಿತರಾಗಿ ನಮ್ಮ ಹಿರಿಯವರಾದ K. ಸುಧಾಕರ್ ರಾವ್, ಗೌರವಾಧ್ಯಕ್ಷರು ಹೋಟೆಲ್ ಸಂಘ, B. ರಾಜೀವ್ ಶೆಟ್ಟಿ, ಗೌರವಾಧ್ಯಕ್ಷರು ಹೋಟೆಲ್ ಸಂಘ, ಇವರು ಉಪಸ್ಥಿತರಿರುತ್ತಾರೆ. ಮತ್ತೆ ಸರ್ವರಿಗೂ ಆದರದ ಸ್ವಾಗತವನ್ನು ಸುಧಾಕರ್ ಶೆಟ್ಟಿ ಉಪಾಧ್ಯಕ್ಷರು ಕೊಡ್ತಾರೆ. ಶಂಕರ ಹಾನಗಲ್ ಅವರು ಉಪಾಧ್ಯಕ್ಷರು, ಅಮೃತ್ ಯಾತ್ರಾವ್ ಕಾರ್ಯದರ್ಶಿ, ಪ್ರಹ್ಲಾದ್ ತಾರ್ಕಳ್ ಸಹ ಕಾರ್ಯದರ್ಶಿ, ಜಯಪಾಲ್ ಶೆಟ್ಟಿ ಕೋಶಾಧ್ಯಕ್ಷರು, ಹಾಗೂ ಹೋಟೆಲ್ ಒಡೆಯರ ಸಂಘ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು. ಇದು ಇನ್ವಿಟೇಷನ್ ಕಾರ್ಡು, ಇದು ನಿಮಗೆ ಹಾಕಿದ್ದೇನೆ ಎಲ್ಲ ಇದೆ.